ಇದ್ಯಾಕೆ ಐಸು ಮೇಡಮ್ ಅವ್ರೆ ಹಿಂಗ್ ನೋಡ್ತಾ ಇದ್ದೀರಾ? ಏನಿಲ್ಲ, ನಮ್ ಗೌಡ್ರು 2ನೇ ದಿನಕ್ಕೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಏನೋ ಕಿರಿಕಿಲ್ದೆ ವಾಕಿಂಗು ಜಾಗಿಂಗು ಬರ್ತಿದ್ದೀರಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅಯ್ಯ ಇದ್ಯಾವ ಮಹಾ ಬಿಡಿ, ನಾನು ನಮ್ಮ ಹಳ್ಳಿ ಗಡಿ ಮನೇಲಿ ಗದೆ ಬೆಳೆದಿರೋನು. ನೀವು 10 ನಿಮಿಷ ಓಡಾಡ್ಬಿಟ್ಟು ಇಡೀ ದಿನ ಸುಧಾರಿಸ್ಕತ್ತೀರ. ಅದೇ ನಾವು ಇಡೀ ದಿನ ಕ್ಯಾಮೆ ಮಾಡಿದ್ರು ಒಳ್ಳೆ ಗುಂಡ್ಕಲ್ ಇದ್ದಂಗೆ ಇರ್ತೀವಿ. ಆಯ್ತು ಬಿಡಿ ಗೌಡ್ರೆ, ನೀವೇ ಗ್ರೇಟು, ನಿಮ್ ಹಳ್ಳಿನೇ ಗ್ರೇಟು. ನಮ್ ಸಿಟಿ ಜನಗಳನ್ನ ತಗೊಂಡೋಗಿ ಸಮುದ್ರದಲ್ಲಿ ಮುಳುಗಿಸ್ಬೇಕು. ನಾವೆಲ್ಲರೂ ವೇಸ್ಟು, ಸರಿನಾ? ಸಮಾಧಾನನಾ? ಅಯ್ಯೋ ನಾನು ಹಂಗೆ ಹೇಳಿಲ್ಲ ಮೇಡಮ್ ಅವರೇ, ನೀವೇ ಯೋಚನೆ ಮಾಡಿ. ಹಳ್ಳಿನಲ್ಲಿ ಬಡವ ತಿನ್ನೋದಕ್ಕೋಸ್ಕರ ಓಡಾಡ್ತಾನೆ, ಆದರೆ ಇಲ್ಲಿ ಶ್ರೀಮಂತ ತಿಂದಿದ್ದು ಕರಗಿಸೋದಕ್ಕೋಸ್ಕರ ಓಡಾಡ್ತಾನೆ. ನಾ ಹೇಳೋದ್ರಾಗ ಏನು ತಪ್ಪದೆ ಹೇಳಿ? ಅಯ್ಯೋ ತಪ್ಪೇನಿಲ್ಲ ಬಿಡಿ. ಒಟ್ನಲ್ಲಿ ನಿಮ್ಮನ್ ಸಿಟಿ ಕಡೆ ಹೇಳ್ಕೊಳಕ್ ಆಗೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನಿದ್ರು ನನಗೆ ಹಳ್ಳಿನೇ ಗತಿ. ಬನ್ನಿ. ಅಲ್ಲ ಐಸು ಮೇಡಮ್ ಅವರೇ, ನಾ ಹೇಳೋದ್ರಾಗ ಏನಾದರೂ ತಪ್ಪಿದ್ರೆ ನೇರವಾಗಿ ಹೇಳ್ಬಿಡಿ, ಆದರೆ ನೀವು ಮಾತ್ರ ಮನ್ಸಿಗೆ ಬೇಸರ ಮಾಡ್ಕೋಬೇಡಿ. ಸರಿ ಗೌಡ್ರೆ. ನಾನು ನನ್ನ ಗಂಡ ದಿನಾ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಬೇಕಾದಾಗಿರ್ಬೋದು ಅಂತ ಅನ್ಕೊಂಡೆ. ಇರ್ಲಿ, ಅದು ಈ 2 ದಿನಕ್ಕಾದ್ರೂ ನೆರವೇರ್ತಲ್ಲ, ಅಷ್ಟು ಸಾಕು. ಅಯ್ಯೋ ನಿಮ್ಗೆ ಆಟೊಂದು ಆಸೆ ಇದ್ರೆ ನಮ್ಮ ಹಳ್ಳಿಲೂ ಒತ್ತಾರೆ ಹಿಂಗೆ ಇದ್ದು ಹಿಂಗೆ ನಡ್ಕೊಂಡು ಹೋದ್ರೆ ಆಯ್ತು ಬಿಡಿ. ಅಂದ್ರೆ ನೀವು ನನ್ನ ಜೊತೆ ಬರ್ತೀರಾ? ಊರ್ ಜನ ಡೈಲಾಗ್ ಹೊಡೆದ್ರೆ ಸುಮ್ಮನೆ ಇರ್ತೀರಾ? ಅಲ್ಲ, ನಿಮ್ ಮನೇಲಿ ಒಪ್ಕೋತಾರಾ? ಹೋಗ್ಲಿ, ನಾನ್ ಬೆಳಿಗ್ಗೆ ಎದ್ದು ಕೆರೆ ಕಡೆ ಜಾಗಿಂಗ್ ಹೋದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೀರಾ ಸರ್? ಅಯ್ಯೋ, ಇವತ್ತಿನ ಲಿಸ್ಟ್ ಅಲ್ಲಿ ಏನೇನೋ ಪ್ರೋಗ್ರಾಮ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಖುಷಿಯಾಗಿ ಹೋಗೋಣ. ಬನ್ನಿ, ಜಾಗ್ ಮಾಡೋಣ.